ಹಲೋ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಇ ಪಿ ಎಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಮಾಡ್ತೀನಿ. ಜೊತೆಗೆ ಅದಾದಮೇಲೆ ಇ ಪಿ ಎಸ್ ಎಕ್ಸ್ಪ್ಲೈನ್ ಮಾಡಿ ಆದಮೇಲೆ ಇಲ್ಲಿರುವಂಥ ಒಂದಷ್ಟು ಫಾರ್ಮುಲಾಸ್ಗಳ ಜೊತೆಗೆ 15 ಮತ್ತು 10 ಮಾರ್ಕ್ಸಿಗೆ ಕವರ್ ಆಗುವಂಥ ಇಂಪಾರ್ಟೆಂಟ್ ರೇಷೋಸ್ಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈಗ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿರೋದು ಇ ಪಿ ಎಸ್ ಫಾರ್ಮುಲಾ ಮತ್ತು ಅದರ ಒಂದು ಕ್ವಶನ್ಸು ಮತ್ತು ಆನ್ಸರ್ಸು. ಇ ಪಿ ಎಸ್ ಅಂದರೆ ಅರ್ನಿಂಗ್ ಪರ್ ರೇಷಿಯೋ ಅಂತ, ಅರ್ನಿಂಗ್ ಪರ್ ಶೇರ್ ರೇಷಿಯೋ ಅಂತೇಳಿ. ಸೊ ಇದಕ್ಕೆ ಫಾರ್ಮುಲಾ net profit amount available to equity shareholders ಅಥವಾ amount available to equity shareholders divided by number of equity shares. So net ಪ್ರಾಫಿಟ್ ಅವೈಲಬಲ್ ಟು ಅಥವಾ ನೆಟ್ ಪ್ರಾಫಿಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ಹೋಲ್ಡರ್ಸ್ ಅಂದರೆ ನೆಟ್ ಏನು ಅಮೌಂಟ್ ಅವೈಲಬಲ್ ಇರುತ್ತೆ ಅದು. ಅಂದರೆ ನಾವು ಟೋಟಲ್ ಅರ್ನಿಂಗ್ಸಿಂದ ಏನು ಮಾಡ್ತೀವಿ ಅಂತ ಅಂದರೆ ಇಂಟ್ರೆಸ್ಟ್ನ ಲೆಸ್ ಮಾಡ್ತೀವಿ, ಟ್ಯಾಕ್ಸ್ನ ಲೆಸ್ ಮಾಡ್ತೀವಿ, ಡಿವಿಡೆಂಡ್ ಪೇ ಔಟ್ ಏನಾರು ಇದ್ರೆ ಅದನ್ನು ಲೆಸ್ ಮಾಡಿ ಇನ್ನೇನು ಅಮೌಂಟ್ ಉಳಿಯುತ್ತೆ ಅದೇ ನೆಟ್ ಪ್ರಾಫಿಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ಹೋಲ್ಡರ್ಸ್ ಆಗಿರುತ್ತೆ. ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂದರೆ ಹೌ ಮಚ್ ಇಕ್ವಿಟಿ ಶೇರ್ಹೋಲ್ಡರ್ಸ್ ಆರ್ ಇನ್ ಅವರ್ ಕಂಪನಿ ಅಥವಾ ಹೌ ಮೆನಿ ಇಕ್ವಿಟಿ ಶೇರ್ಹೋಲ್ಡರ್ಸ್ ಆರ್ ಇನ್ ಅವರ್ ಕಂಪನಿ. ಸೊ ಇದ್ರ ಬೇಸ್ ಮೇಲೆ ನಾವು ಇವಾಗ ಆನ್ಸರ್ನ ಮಾಡಿ ತಗೋಣ. ಒಂದಷ್ಟು ಕ್ವಶನ್ಸ್ಗಳನ್ನ ಇಲ್ಲಿ ನೋಡ್ಬಿಟ್ಟು ಆನ್ಸರ್ ಮಾಡೋಣ ಬನ್ನಿ. ಸೊ ಅದರಲ್ಲಿ ಕ್ವಶನ್ ನಂಬರ್ 1, ಸೊ ಒಂದು ಕ್ವಶನ್ ಇದೆ ನೋಡಿ. ಕ್ಯಾಲ್ಕುಲೇಟ್ ಅರ್ನಿಂಗ್ ಪರ್ ಶೇರ್ ಇ ಪಿ ಎಸ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಈಕ್ವಿಟಿ ಶೇರ್ 100 rupees, ಫೇಸ್ ವ್ಯಾಲ್ಯೂ 100 rupees ಇದೆ, ಟೋಟಲ್ ವರ್ತ್ 12 lakh ಇದೆ, 9% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ 6 lakh, 12% ಡಿವೆಂಚರ್ ಇದೆ 2,50,000, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 4,50,000, ಟ್ಯಾಕ್ಸ್ ಪ್ರಾವಿಷನ್ ರೇಟ್ 30%. ನೋಡಿ ಇದೇನು ಫಾರ್ಮ್ಯಾಟ್ ಕೊಟ್ಟಿದ್ದಾನೆ, ನಿಮಗೆ ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಇದಕ್ಕೊಂದು ಫಾರ್ಮ್ಯಾಟ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ಫಾರ್ಮ್ಯಾಟ್ ಏನು ಅಂತ ಹೇಳೋದಾದರೆ ಫಸ್ಟು ಇ ಬಿ ಐ ಟಿ, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಇ ಬಿ ಐ ಟಿ. ಸೊ ಅಲ್ಲೇನು ನಿಮ್ಮ ಕ್ವಶನಲ್ಲಿ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಹೇಳಿದೆ, ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅದು ಹಾಕ್ಕೊಳ್ತೀವಿ. ಅದರಿಂದ ಅರ್ನಿಂಗ್ಸ್ ಅಕೌಂಟ್ ಆಯ್ತಲ್ವಾ. ಈಗ ಫಸ್ಟ್ ನಾವೇನು ಡಿಡಕ್ಟ್ ಮಾಡಬೇಕು ಅಂದರೆ ಇಂಟ್ರೆಸ್ಟ್ನ ನಾವು ಕೊಡೋದು ಯಾರಿಗೆ, ಡಿಬೆಂಚರ್ ಅವ್ರಿಗೆ. ಸೊ ಡಿಬೆಂಚರ್ ಅಮೌಂಟ್ ಏನಿದೆ ಅದ್ರ ಮೇಲೆ ಅವ್ರು ಎಷ್ಟು ಪರ್ಸೆಂಟ್ ಕೊಟ್ಟಿರ್ತಾನೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇಂಟ್ರೆಸ್ಟ್ ಕಳಿತೀವಿ. ಸೊ ಅದಾದಮೇಲೆ ಇಂಟ್ರೆಸ್ಟ್ನ ಕಳೆದಾದ್ಮೇಲೆ ಉಳಿದಿದ್ದು ಯಾವುದು, ಟ್ಯಾಕ್ಸ್. ಸೊ ಟ್ಯಾಕ್ಸ್ ಇನ್ನೇನು ರಿಮೈನಿಂಗ್ ಅಮೌಂಟ್ ಈ ಅರ್ನಿಂಗ್ಸಲ್ಲಿ ಡಿಬೆಂಚರ್ ಇಂಟ್ರೆಸ್ಟ್ ಕಳೆದ್ರೆ ಇನ್ನೇನು ಇಲ್ಲಿ ಉಳಿದಿರುತ್ತೆ ಇದ್ರ ಮೇಲೆ 30% ಟ್ಯಾಕ್ಸ್ನ ಕಳಿತೀವಿ. ಸೊ ಕಳೆದಾದ್ಮೇಲೆ ಉಳಿದಿರೋ ಅಮೌಂಟಿಂದ ಇನ್ ಕೇಸ್ ನಿಮ್ಮ ಪ್ರಾಬ್ಲಮಲ್ಲಿ ಡಿವಿಡೆಂಡ್ ಇದ್ದರೆ ಪ್ರಿಫರೆನ್ಷಿಯಲ್ ಡಿವಿಡೆಂಡ್ನ ಪೇ ಮಾಡಬೇಕಾಗುತ್ತೆ. ಪ್ರಿಫರೆನ್ಷಿಯಲ್ಸ್ ಡಿವಿಡೆಂಡ್ ಕೊಟ್ಟು ಉಳಿದಿರೋ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈ ಫಾರ್ಮೆಟ್ನ ನಾವು ಯೂಸ್ ಮಾಡಬೇಕು. ಇ ಬಿ ಐ ಟಿ, ಅದರಿಂದ ಫಸ್ಟು ಇಂಟ್ರೆಸ್ಟ್ನ ಲೆಸ್ ಮಾಡ್ತೀವಿ ಡಿವೆಂಚರ್ ಮೇಲೆ, ಅದಾದಮೇಲೆ ಅದರಿಂದ ನಾವು ಟ್ಯಾಕ್ಸ್ನ ಲೆಸ್ ಮಾಡ್ತೀವಿ. ಸೊ ಡಿವಿಡೆಂಡ್ ಇತ್ತು ಅಂತ ಅಂದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಈ ಕ್ವಶನ್ ನೋಡಿದ್ದೀವಿ. ಸೊ ಈಗ ಫಾರ್ಮುಲಾ ಐ ಪಿ ಎಸ್ಗೆ ನೆಟ್ ಪ್ರಾಫಿಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಇದು ಹೇಗೆ ಸಿಕ್ತು ಅಂತೇಳಿ ನಾವು ನೋಡೋದಾದರೆ ನೋಡಿ, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ನಿಮ್ಮ ಕ್ವಶನಲ್ಲಿ ಇತ್ತು 4,50,000 ಇತ್ತು. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇಲ್ಲಿ ನೋಡಿ ಕ್ವಶನಲ್ಲಿ ಇದೆ ಆಲ್ರೆಡಿ ನೋಡಿ, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಎಷ್ಟಿದೆ, 4.5 ಲಕ್ಷ. ಇದರಿಂದ ಫಸ್ಟ್ ಏನು ಲೆಸ್ ಮಾಡಬೇಕು, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ನ ಫಸ್ಟು, ಟ್ಯಾಕ್ಸ್ನ ನೆಕ್ಸ್ಟು. ಇಂಟ್ರೆಸ್ಟ್ ಯಾವುದಕ್ಕೆ ಕೊಡೋದು ನಾವು, ಡಿಬೆಂಚರ್ಗಲ್ವಾ. ಸೊ 12% ಡಿಬೆಂಚರ್ನ 2,50,000 ಮೇಲೆ ಮಾಡಬೇಕು. 2,50,000 ಇಂಟು 12% ಡಿವೈಡೆಡ್ ಬೈ 100 ಮಾಡಿದಾಗ ಏನು ಬರುತ್ತೆ ಆ ಅಮೌಂಟ್ನ. ಸೊ ಈ 4,50,000ಇಂದ ಫಸ್ಟ್ ಕಳಿತೀವಿ. ಸೊ ಕಳೆದಾದ್ಮೇಲೆ ಇನ್ನೇನು ಅಮೌಂಟ್ ಉಳಿಯುತ್ತೆ ಅದಕ್ಕೆ ಟ್ಯಾಕ್ಸ್ 30%ನೇ ಡಿಡಕ್ಟ್ ಮಾಡ್ತೀವಿ. ಸೊ ಈ ಆನ್ಸರಲ್ಲಿ ನಿಮ್ಗೆ ಇಲ್ಲಿದೆ ನೋಡ್ರಿ, ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ 4,50,000, ಇಂಟ್ರೆಸ್ಟ್ ಆನ್ ಡಿಬೆಂಚರ್ 2,50,000 ಮೇಲೆ 12% ಮಾಡಿದರೆ 30,000, ಸೊ ಅಲ್ಲಿಗೆ 4,20,000. ನೆಕ್ಸ್ಟು ಟ್ಯಾಕ್ಸ್ ಪ್ರಾವಿಷನ್ ಇಲ್ಲಿ ಏನು 4,20,000 ಇದೆ ಅದ್ರ ಮೇಲೆ 30% ಕ್ಯಾಲ್ಕುಲೇಟ್ ಮಾಡ್ತೀವಿ. 1,26,000 ಟ್ಯಾಕ್ಸ್ ಅಮೌಂಟ್ ಬರುತ್ತೆ, ಅದನ್ನು 4,20,000ಇಂದ ಕಳೆದಿದ್ದೀವಿ. ಸೊ ಇನ್ನೇನು ಅಮೌಂಟ್ ಉಳಿದಿದೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಆಗಿರುತ್ತೆ. ಸೊ ಆಫ್ಟರ್ ಟ್ಯಾಕ್ಸ್ ನಿಮ್ಮ ಕ್ವಶನಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೂಡ ಇದ್ದರು. ಇಲ್ಲಿ ನೋಡಿ ನಿಮ್ಮ ಕ್ವಶನಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇರೋದ್ರಿಂದ ಎಷ್ಟು ಪರ್ಸೆಂಟ್ ಪ್ರಿಫರೆನ್ಸ್ ಇದ್ದಾರೆ, 9%. ಸೊ 6 lakh ಮೇಲೆ 9%ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಆ 54,000 ಏನಿದೆ ಅದು ಡಿವಿಡೆಂಡ್ ಆಗಿರುತ್ತೆ. ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ 54,000 ಇದ್ದರೆ ಕಳೀರಿ, ಇಲ್ಲಾಂದರೆ ಅಲ್ಲೇನು ಅಮೌಂಟ್ ಉಳಿದಿರುತ್ತೆ ಅದೇ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗುತ್ತೆ. ಸೊ ಈಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಮೇಲೆ 6 lakh ಮೇಲೆ 9% ಡಿವಿಡೆಂಡ್ನ ಕಂಡಿಡಿದ್ವಿ, 54,000 ಬಂತು. ಸೊ ಕಳೆದಾಗ 2,40,000 ಏನು ಅಮೌಂಟ್ ಉಳಿದಿದೆ ಇದು ನೆಟ್ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಿರುತ್ತೆ. ಸೊ ಈಗ ಈ ದುಡ್ಡನ್ನ ನಾವು ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಹೋಗ್ತೀವಿ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 12 lakh. ಅಂದರೆ ಮೈನ್ ಫಾರ್ಮುಲಾಗೆ ನಮಗೆ ಫಾರ್ಮುಲಾ ಪ್ರಕಾರ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 2,40,000 ಸಿಕ್ತು. ನೆಕ್ಸ್ಟು ನಮಗೆ ಬೇಕಾಗಿರೋದು ಟೋಟಲ್ ಅಮೌಂಟ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಥವಾ ಟೋಟಲ್ ನಂಬರ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಲ್ವಾ. ಸೊ ನಿಮ್ಮ ಕ್ವಶನಲ್ಲಿ ನೀವೇ ಅಬ್ಸರ್ವ್ ಮಾಡಿ, ನಿಮ್ಮ ಕ್ವಶನಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಟ್ಟಿಲ್ಲ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಮೌಂಟ್ 12 lakh ಹೇಳಿದ್ದಾನೆ,
ಒಂದು ಫೇಸ್ ವ್ಯಾಲ್ಯೂ 100 ಹೇಳಿದ್ದಾನೆ. ಈಗ ನಾವು ಇದನ್ನು ಶೇರ್ಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅಂದರೆ 12 lakh ಡಿವೈಡೆಡ್ ಬೈ 100ನ ಮಾಡಿದರೆ ಸೊ ನಮ್ಗೆ ಏನು ಉಳಿಯುತ್ತೆ, ಸೊ ಅದು ನಂಬರ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಿರುತ್ತೆ. ಸೊ ಅದನ್ನೇ ಇಲ್ಲಿ ಲಾಸ್ಟಲ್ಲಿ ಫಾರ್ಮುಲಾಗೆ ಹಾಕಿರೋದವ್ರು ನೋಡಿ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ದಟ್ ಈಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ 12 lakh ಅಮೌಂಟ್ ಇದೆ, ಒಂದು ಶೇರಿನ ಬೆಲೆ 100, ಸೊ ಅಲ್ಲಿಗೆ 12,000 ನಂಬರ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇರೋವಂಥದ್ದು. ಸೊ ಈಗ ನೆಕ್ಸ್ಟು ನೋಡಿದರೆ ಫಾರ್ಮುಲಾಗೆ ಮೈನ್ ಅಮೌಂಟ್ನ ನಾವು ಅಪ್ಲೈ ಮಾಡಿದ್ದೆ ಆದರೆ ನೆಟ್ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ನಾವು ಕಂಡುಹಿಡಿದ್ವಿ. ಇಂಟ್ರೆಸ್ಟ್ನ ಕಳೆದ್ವಿ, ಟ್ಯಾಕ್ಸ್ನ ಕಳೆದ್ವಿ, ಡಿವಿಡೆಂಡ್ ಕಳೆದ್ವಿ, ಅದು ಕಳೆದು ಉಳಿದಿರೋ ಅಮೌಂಟೇ 2,40,000. ಸೊ ಅದಾದಮೇಲೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಈಗ ತಾನೇ ಕಂಡುಹಿಡ್ಕೊಂಡ್ವಿ, 12 lakh ಡಿವೈಡೆಡ್ ಬೈ 100 12. ಸೊ ಇದರಿಂದ ಅಮೌಂಟ್ನ ನಂಬರ್ ಆಫ್ ಶೇರ್ಸಿಂದ ಡಿವೈಡ್ ಮಾಡಿದರೆ ಏನು 20 ರೂಪೀಸ್ ಇದೆ, ದಟ್ ಈಸ್ ದ ಅರ್ನಿಂಗ್ ಪರ್ ಶೇರ್. ವೆರಿ ಇಂಪಾರ್ಟೆಂಟ್, 2 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ನಿಮಗೆ ಇಲ್ಲಿ ಕೇಳ್ಬೋದು ಹಾಸನ್ ಯೂನಿವರ್ಸಿಟಿ ಫರ್ ವ್ಯೂನಲ್ಲಿ ಇದನ್ನು. ಸೊ ಇನ್ನೊಂದೆರಡು ಕ್ವಶನ್ನ ಇದ್ರ ಮೇಲೆ ನಾವು ಡಿಸ್ಕಸ್ನ ಮಾಡೋಣ. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ನೋಡಿ, ಕ್ಯಾಲ್ಕುಲೇಟ್ EPS ಫ್ರಮ್ ದ ಫಾಲೋಯಿಂಗ್ ಡೇಟಾ. ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 4 lakh, ಟ್ಯಾಕ್ಸ್ ರೇಟ್ 30% ಆನ್ ನೆಟ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಸೊ 10% ಪ್ರಿಫರೆನ್ಸ್ ಶೇರ್ಸ್ 100 ಈಚ್ ಇದೆ, 4 lakh. ಸೊ ಇದ್ರ ಮೇಲೆ ಡಿವಿಡೆಂಡ್ ಪೇ ಮಾಡಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 ಈಚ್ ಹೇಳಿದ್ದಾನೆ. ಸೊ ಅಲ್ಲಿಗೆ 4 lakh ಅಮೌಂಟ್ ಇದೆ. ಅದನ್ನು ಈಕ್ವಿಟಿ ಶೇರ್ಸಿಗೆ ನಾವು ಕನ್ವರ್ಟ್ ಮಾಡೋದಾದರೆ 4 lakhನ 10 ರೂಪೀಸಿಂದ ಡಿವೈಡ್ ಮಾಡಿದರೆ ನಮಗೆ 40,000 ಶೇರ್ಸ್ ಬರುತ್ತೆ. ಸೊ ಈಗ ಕ್ವಶನ್ ಆನ್ಸರ್ನ ಮಾಡೋಣ. ಸೊ ಆ್ಯಸ್ ಪರ್ ಫಾರ್ಮೆಟ್ ನಾವು ಹೋಗೋದಾದರೆ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 4 lakh. ಫಸ್ಟು ಇಂಟ್ರೆಸ್ಟ್ ಇಲ್ಲ, ನಾವು ಆ್ಯಸ್ ಪರ್ ದ ಫಾರ್ಮೆಟ್ ಇಂಟ್ರೆಸ್ಟ್ ಕಳಿತಿದ್ವಿ ಅಲ್ವಾ. ನೋಡಿ ಇಂಟ್ರೆಸ್ಟ್ಗೆ ಅಲ್ಲಿ ಡಿಬೆಂಚರ್ ಇದೆಯಾ ಕಳಿಯೋಕ್ಕೆ, ಡಿಬೆಂಚರ್ ಇಲ್ಲ, ಸೊ ಹಾಗಾಗಿ ಸ್ಕಿಪ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಡೈರೆಕ್ಟ್ ಟ್ಯಾಕ್ಸ್ನ 4 lakh ಮೇಲೆ ನಾವು ಡೈರೆಕ್ಟ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, 1,20,000 ಬಂತು. ಸೊ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಕ್ತು. ಇದಾದಮೇಲೆ ಡಿಬೆಂಚರ್ ಒಂದಿಲ್ಲ ಅಷ್ಟೇ, ಸ್ಕಿಪ್ ಆಗಿದೆ. ಸೊ 10% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ 4 lakh ಇಂಟು 10% ಅಂದರೆ 40,000 ಬರುತ್ತೆ. ಸೊ ಅದನ್ನು ಕಳೆದ ತಕ್ಷಣ ಉಳಿಯೋದೆ ನೆಟ್ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಈಗ ನಮಗೆ ಬೇಕಾದ್ರೆ ನಂಬರ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದು ಬೇಕು. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಲ್ಲಿ ಕಂಡುಹಿಡಿಯೋದು ನೋಡಿ, ಟೋಟಲ್ ನಂಬರ್ ಆಫ್ ಅಮೌಂಟ್ ಈಕ್ವಿಟಿ 4 lakh ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಆಫ್ ಈಚ್ ಶೇರ್ 10, ಅದಕ್ಕೆ 40,000 ಈಕ್ವಿಟಿ ಶೇರ್ಸ್ ನಮ್ಮ ಕಂಪ್ನಿನಲ್ಲಿದ್ದಾರೆ. ಸೊ ಇದನ್ನು ಡೈರೆಕ್ಟಾಗಿ ಫಾರ್ಮುಲಾಗೆ ಅಪ್ಲೈ ಮಾಡಿದರೆ 2,40,000 ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್, 40,000 number of equity shares. So 6 per share is become a amount earning per share ಅಂತ ಹೇಳಿ ನೋಡ್ಬೋದು. ಸೊ ಇನ್ನೊಂದು ಕ್ವಶನ್ನ ಡಿಸ್ಕಸ್ ಮಾಡಿದ್ರ ಮೇಲೆ, ಕ್ಯಾಲ್ಕುಲೇಟ್ EPS ಫ್ರಮ್ ದ ಫಾಲೋಯಿಂಗ್ ಡೇಟಾ. ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 8 lakh, ಟ್ಯಾಕ್ಸ್ 35% ಆನ್ ನೆಟ್ ಪ್ರಾಫಿಟ್, 10% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ, 100 ಈಚ್ 8 lakh. ಇಲ್ಲೂ ಕೂಡ ಡಿಬೆಂಚರ್ ಇಲ್ಲ. ಇನ್ ಕೇಸ್ ಡಿಬೆಂಚರ್ ಇದ್ದರೆ ನಾವು ಇಂಟ್ರೆಸ್ಟ್ನ ಕಳಿಬೇಕಾಗತ್ತೆ, ಅಬ್ಸರ್ವ್ ಮಾಡಿ. ಸೊ EPS, ಸೊ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಏನಿದೆ 6 lakh ಇದೆ. ಸೊ 6 lakhiಂದ ಫಸ್ಟು ಡಿಬೆಂಚರ್ ಕಳಿಬೇಕು. ದರ್ ಇಸ್ ನೋ ಇನ್ಫಾರ್ಮೇಷನ್ ಅಬೌಟ್ ದ ಇಂಟ್ರೆಸ್ಟ್ ಆನ್ ಡಿಬೆಂಚರ್. ಸೊ ಅದನ್ನು ಸ್ಕಿಪ್ ಮಾಡಿದರೆ ಟ್ಯಾಕ್ಸ್ ರೇಟ್ 30% ನೆಟ್ ಪ್ರಾಫಿಟ್ ಮೇಲೆ ಮಾಡಿದಾಗ 6 lakh ಮೇಲೆ 1,80,000 ಬಂತು. ಇನ್ನು ಡಿವಿಡೆಂಡ್ 5 lakh ಇದೆ, 12% ಹೇಳಿದ್ದಾರೆ ನೋಡ್ರಿ ಇಲ್ಲಿ. ಸೊ 12% ಮಾಡಿದಾಗ 60,000 ಬಂತು, ಕಳೆದಿದ್ದಾರೆ. ಸೊ ಇನ್ನು ಫೈನಲ್ ಆಗಿ ನಾವು ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನೋಡೋದಾದರೆ, ಸೊ 8 lakh ಡಿವೈಡೆಡ್ ಬೈ 10 ರೂಪೀಸ್ ಅಂದರೆ 80,000. ಸೊ 3,60,000 ಇಲ್ಲ ಆನ್ಸರ್ ಸಿಕ್ತು ನಮಗೆ ಈ ಫಾರ್ಮೆಟಲ್ಲಿ. ಸೊ ಆ ಫಾರ್ಮೆಟಿನ ಆನ್ಸರ್ನ ತೊಗೊಂಡು ನಂಬರ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸಿಂದ ಡಿವೈಡ್ ಮಾಡಿದರೆ ಸೊ ಅರ್ನಿಂಗ್ ಪರ್ ಶೇರ್ ನಮಗೆ ಈ ರೀತಿ ಸಿಗುತ್ತೆ.